ಈ ಸಲ T20 ಕಪ್ ನಮ್ಮದೇ. ಈ ಸರಿ T20 ವರ್ಲ್ಡ್ ಕಪ್ ನಮ್ಮದೇ. RCB ಅಭಿಮಾನಿಗಳಾಗಿ ಈ ಸರಿ ಕಪ್ ನಮ್ಮದೇ ಅಂತ ಹೇಳ್ತಾ ಇದ್ವಿ. ಆದರೆ ಕಳೆದ 3 ಮ್ಯಾಚ್ ನ್ಯೂಜಿಲೆಂಡ್ ವಿರುದ್ಧ ಭಾರತ ಆಡಿದಂಥ ರೀತಿ, ಸೂರ್ಯಕುಮಾರ್ ಪಡೆ ಆಡಿದಂಥ ರೀತಿ, ಅದರಲ್ಲೂ ಕೂಡ ಕ್ಯಾಪ್ಟನ್ ಹಿಮ್ಸೆಲ್ಫ್ ಕಳೆದ 2 ಮ್ಯಾಚಲ್ಲಿ ಆಡಿದಂಥ ರೀತಿ ನೋಡ್ತಾ ಹೋದರೆ ಮುಂದಿನ ವರ್ಲ್ಡ್ ಕಪ್ ನೋ ಡೌಟ್ ಇಡೀ ವಿಶ್ವದಲ್ಲಿರುವಂಥ ಎಲ್ಲ ಕ್ರಿಕೆಟ್ ತಂಡಗಳೇನಿದ್ದಾವೆ ಎಲ್ಲರೂ ಕೂಡ ಇಂಡಿಯಾದ ಬ್ಯಾಟಿಂಗನ್ನು ನೋಡ್ತಾ ಇದ್ದಾರೆ. ಆ ಲೆವೆಲ್ಗೆ ಅಗ್ರೆಸಿವ್ ಬ್ಯಾಟಿಂಗ್ ಆಡ್ತಾ ಇದೆ. ಅದರಲ್ಲೂ ಕೂಡ ಅಭಿಷೇಕ್ ಶರ್ಮಾ ಬ್ಯೂಟಿ, ನಿಜವಾಗ್ಲೂ ಕೂಡ ವರ್ಲ್ಡ್ ರೆಕಾರ್ಡ್ ಮ್ಯಾಚಿಂದ ಮ್ಯಾಚ್ಗೆ ವರ್ಲ್ಡ್ ರೆಕಾರ್ಡ್ಗಳನ್ನು ಮಾಡ್ತಾ ಇದ್ದಾರೆ. ತನ್ನ ಗುರು 12 ಬಾಲಿಗೆ 50 ರನ್ ಹೊಡೆದಿದ್ರು, ಫಾಸ್ಟೆಸ್ಟ್ 50 ಫ್ರಮ್ ದ ಇಂಡಿಯನ್ ಬ್ಯಾಟ್ಸ್ಮನ್. ಸೊ ಅದೇ ಸ್ಪೀಡಲ್ಲಿ ಆಟ ಆಡ್ಲಿಕ್ಕೆ ಹೋಗಿ ಇವತ್ತು 14 ಬಾಲಲ್ಲಿ ಸೆಕೆಂಡ್ ಹೈಯೆಸ್ಟ್ ಫಾಸ್ಟೆಸ್ಟ್ 50 ರನ್ನನ್ನು ಸ್ಕೋರನ್ನು ಮಾಡಿರೋದು ಅಭಿಷೇಕ್ ಶರ್ಮಾ, ಯುವರಾಜ್ ಸಿಂಗ್ ಅವರ ಶಿಷ್ಯ. ಕಳೆದ ಮೊದಲ ಮ್ಯಾಚಲ್ಲಂತೂ ಅದ್ಭುತವಾದಂಥ ಆಟ ಆಡಿದರು, 84 ರನ್. 2ನೇ ಮ್ಯಾಚಲ್ಲಿ ಅವರು ಯಶಸ್ವಿ ಆಗಲಿಲ್ಲ. ಆದರೆ 3ನೇ ಮ್ಯಾಚಲ್ಲಿ ಕಾಂಪಿಟೇಷನ್ ಅನ್ನೋ ರೀತಿಯಾಗಿ, ಮೊದಲ ಮ್ಯಾಚಲ್ಲಿ ಅಭಿಷೇಕ್ ಶರ್ಮಾ ಸಕ್ಸಸ್ ಆದರೆ 2ನೇ ಮ್ಯಾಚಲ್ಲಿ ಇಶಾನ್ ಕಿಶನ್ ಸಕ್ಸಸ್ ಆಗಿದ್ದರು. ಸೊ ಇವತ್ತಿನ ಮ್ಯಾಚಲ್ಲೂ ಕೂಡ ಅದ್ಭುತವಾದಂಥ ಬ್ಯಾಟಿಂಗ್, ಸ್ಪೀಡ್, ಅಗ್ರೆಷನ್. ನಿಜವಾಗ್ಲೂ ಕೂಡ 10 ಓವರ್ಗೆ, ಯು ಕಾಂಟ್ ಇಮ್ಯಾಜಿನ್, ಕೇವಲ 10 ಓವರ್ಗೆ 60 ಬಾಲಿಗೆ 155 ರನ್ ನೋಡಿದ್ದಾರೆ. ಅದು 2 ವಿಕೆಟ್ಗಳಿಂದ, ಅಂದರೆ 8 ವಿಕೆಟ್ಗಳಿಂದ ಅದ್ಭುತವಾದಂಥ ಅಮೋಘ ಗೆಲುವನ್ನು ಸಾಧಿಸಿದೆ ನ್ಯೂಜಿಲೆಂಡ್ ವಿರುದ್ಧ. ಅದರಲ್ಲೂ ಕೂಡ ODI ಸೀರೀಸಲ್ಲಿ ಭಾರತ ಸೋಲು ಅನುಭವಿಸ್ಬೇಕಾಯಿತು. ದಿಗ್ಗಜರಾದಂಥ ವಿರಾಟ್ ಕೊಹ್ಲಿ ಕೊನೆ ಮ್ಯಾಚಲ್ಲಂತೂ ಆಡಿದಂಥ ರೀತಿ ವಿರೋಚಿತ ಸೋಲನ್ನು ಅನುಭವಿಸ್ಬೇಕಾಯಿತು. ಇನ್ನೊಂದಷ್ಟು ಬ್ಯಾಟ್ಸ್ಮನ್ಗಳು ಸರಿಯಾಗಿ ಜಡೇಜಾ ಆಗಲಿ ಅಥವಾ KL ರಾಹುಲ್ ಆಗಲಿ ನಿಂತಿದ್ರೆ ಬಹುಶಃ ODI ಮ್ಯಾಚನ್ನು ಕೂಡ ಗೆಲ್ತಾ ಇದ್ವಿ, ಸರಣಿಯನ್ನು ಗೆಲ್ತಾ ಇದ್ವಿ. ಆದರೆ T20ಯ ಮ್ಯಾಚ್ ಬಂದಾಗ ಕಳೆದ 22 ಮ್ಯಾಚ್ಗಳನ್ನು ನೀವು ನೋಡ್ತಾ ಹೋದರೆ ಒಂದು 4-2-3 ರಿಸಲ್ಟ್ ಬಂದಿಲ್ಲ ಮ್ಯಾಚ್ಗಳಲ್ಲಿ. ಇನ್ನುಳಿದಂತೆ ಮ್ಯಾಚ್ಗಳೆಲ್ಲವೂ ಕೂಡ ಆಲ್ಮೋಸ್ಟ್ ಗೆಲುವನ್ನು ಸಾಧಿಸಿದೆ. 2 ಅಥವಾ 3 ಮ್ಯಾಚ್ ಮಾತ್ರ ಸೋತಿರೋದು. ಸೊ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ ಆಗಿ ಅದ್ಭುತವಾದಂಥ ಪ್ರದರ್ಶನ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ರಿವೆಂಜ್ ತೀರಿಸ್ಕೊಳ್ಳೋ ರೀತಿಯಾಗಿ, ನನ್ನ ಬಹುಶಃ 30 ವರ್ಷದ ಕ್ರಿಕೆಟ್ ಒಬ್ಬ ವೀಕ್ಷಕನಾಗಿ, ಸೀರಿಯಸ್ ನೋಡುಗನಾಗಿ ಹೇಳ್ತಾ ಇದ್ದೀನಿ, ಬಹುಶಃ ಹೈಲೈಟ್ಸನ್ನು ನೋಡ್ತಾ ಇದ್ದೀನಿ ಅನ್ನೋ ಮ್ಯಾಚನ್ನು ಅನ್ನೋ ರೀತಿಯೇ ಅನಿಸ್ತಾ ಇತ್ತು. ಮೊದಲ ಮ್ಯಾಚಿಂದನೂ ಕೂಡ ನೋಡ್ತಾ ಹೋದರೆ, ಯಾಕಂದರೆ ಇಂಡಿಯಾದ ಬ್ಯಾಟಿಂಗ್ ಲೈನಪ್ ಹಾಗಿತ್ತು. 8 ಬ್ಯಾಟ್ಸ್ಮನ್ ಅವಕಾಶ ಇದೆ ಅಂತಂದರೆ ನಿಮಗೆ ಆಲ್ರೌಂಡ್ರು 4 ಜನ ಆಲ್ರೌಂಡ್ರು, 3 ಆಲ್ರೌಂಡ್ರು, ಹೀಗೆ ಬೇರೆ ಬೇರೆ ವೇರಿಯೇಷನ್ಗಳನ್ನು ಮಾಡ್ತಾನೆ ಹೋಗ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಬ್ಯಾಟಿಂಗ್ ಲೈನಪ್ಪನ್ನು ನೋಡಿಕೊಂಡು ಅಗ್ರೆಷನ್ ಸ್ಟಾರ್ಟಿಂಗ್ ಫ್ರಮ್ ದ ಫಸ್ಟ್ ಬಾಲಿಂದನೇ ಆಡ್ತಿರೋ ರೀತಿ ಇದೆಯಲ್ಲ, ನೋ ಡೌಟ್ ಈ 3 ಮ್ಯಾಚಲ್ಲಿ ಫೇಲ್ಯೂರ್ ಆಗಿರೋದು ಯಾರು ಅಂತಂದರೆ ನಮ್ಮ ಇಂಡಿಯಾದ ಬ್ಯಾಟ್ಸ್ಮನ್ನಲ್ಲಿ ಸಂಜು ಸ್ಯಾಮ್ಸನ್ಗಾಗಿ ಸಾಕಷ್ಟು ಅವಕಾಶ ಸಿಗಬೇಕು ಅಂತೇಳಿ ಸಾಕಷ್ಟು ದನಿ ಎತ್ತಿದ್ರು. ಆದರೆ ಅವ್ರಿಗೆ ಈಗ ಅವಕಾಶ ಸಿಕ್ಕಿದೆ. ಬಟ್ ಇನ್ಫ್ಯಾಕ್ಟ್ ಅವರಿಗೆ 3 ಮ್ಯಾಚಲ್ಲೂ ಕೂಡ ಹೇಳ್ಕೊಳ್ಳುವಂಥ ಸಾಧನೆಯನ್ನು ಮಾಡಿಲ್ಲ. ಬಹುಶಃ ಹೀಗೆ ಇನ್ನೊಂದು ಮ್ಯಾಚ್ ಏನಾದರೂ ಆಡಿದ್ರೆ ಸಂಜು ಸ್ಯಾಮ್ಸನ್ನ ಸೈಡಿಗಿಟ್ಟು ನಿಮಗೆ ಬೆಂಚ್ ಮಾರ್ಕಲ್ಲಿ ಕಾಯ್ತಾ ಇರೋದು ಯಾರು ಗೊತ್ತಾ? ಶ್ರೇಯಸ್ ಅಯ್ಯರ್, ವೈಸ್ ಕ್ಯಾಪ್ಟನ್ ಆಗಿದ್ದಂಥವ್ರು, ಅವರು ODI ವೈಸ್ ಕ್ಯಾಪ್ಟನ್ ಆಗಿದ್ದಂಥವ್ರು, T20ಯ ಸ್ಪೆಷಲಿಸ್ಟ್ ಬ್ಯಾಟ್ಸ್ಮನ್ ಅಂತಾನೆ, ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇರುವಂತಹ ಬ್ಯಾಟ್ಸ್ಮನ್ ಶ್ರೇಯಸ್ ಅಯ್ಯರ್ ಬೆಂಚ್ ಮಾರ್ಕಲ್ಲಿ ಕೂಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಿಮಗೆ 160, 180, 200 ಕಿಲೋಮೀಟರ್ 200 ಸ್ಟ್ರೈಕ್ ರೇಟಲ್ಲಿ ಆಡುವಂಥ ಯಶಸ್ವಿ ಜೈಸ್ವಾಲ್ಗೆ T20ಯಲ್ಲಿ ಅವಕಾಶ ಸಿಗ್ತಾ ಇಲ್ಲ. ಅಂದರೆ ಇಂಡಿಯಾದ ಬ್ಯಾಟಿಂಗ್ ಲೈನಪ್ ಮತ್ತು ಬೆಂಚ್ ಮಾರ್ಕ್ ಮತ್ತು ಔಟ್ಸೈಡಲ್ಲೂ ಕೂಡ ಇರುವಂಥದ್ದು. ಋತುರಾಜ್ ಗಾಯಕ್ವಾಡ್, ಅವ್ರಿಗೂ ಕೂಡ ಅವಕಾಶ ಸಿಗ್ತಾ ಇಲ್ಲ. ಈ ಲೆವೆಲ್ಗೆ ಬ್ಯಾಟ್ಸ್ಮನ್ಗಳು ಕಂಟಿನ್ಯೂ ಇದೆ. ನಿಮಗೆ ಆಶ್ಚರ್ಯ ಆಗುತ್ತೆ, ಇಂಡಿಯಾದ ಕ್ಯಾಪ್ಟನ್, ನಿಮಗೆ T20ಯಲ್ಲಿ ವೈಸ್ ಕ್ಯಾಪ್ಟನ್ ಆಗಿದ್ದಂಥವ್ರು, ಅವ್ರಿಗೂ ಕೂಡ ಅವಕಾಶ ಇಲ್ಲ. ನೀವು ಸರಿಯಾಗಿ ಪರ್ಫಾರ್ಮೆನ್ಸ್ ಮಾಡದೇ ಇದ್ದರೆ ನಿಮ್ಮನ್ನು ಕೂಡ ಹೊರಗಿಡ್ತೇವೆ ಅನ್ನುವಂಥ ಕ್ಲಿಯರ್ ಮೆಸೇಜ್ ಹೋಗಿದೆ. ಈ ಹಿನ್ನೆಲೆಯಲ್ಲಿ T20ಯ ವರ್ಲ್ಡ್ ಕಪ್ T20ಯಲ್ಲಿ ಅವ್ರಿಗೂ ಕೂಡ ಅವಕಾಶ ಇಲ್ಲ. ಯಾಕಂದರೆ ಈ ಹಿಂದೆ ಆಡಿದಂಥ ಮ್ಯಾಚ್ಗಳಲ್ಲಿ ಅದ್ಭುತವಾದಂಥ ಪ್ರದರ್ಶನ ಏನು ಕಂಡು ಬಂದಿಲ್ಲ, ಪರ್ಫಾರ್ಮೆನ್ಸ್. ಅದರಲ್ಲೂ ಕೂಡ T20ಯ ಮ್ಯಾಚಲ್ಲಿ ಅವ್ರಿಗೆ ಹೇಳ್ಕೊಳ್ಳುವಂಥ ಪ್ರದರ್ಶನ ಏನು ಬಂದಿಲ್ಲ. ಆ ಕಾರಣಕ್ಕಾಗಿ ಅವ್ರನ್ನೂ ಕೂಡ ಹೊರಗಡೆ ಇಡುವಂಥ ಕಾರ್ಯ ಆಯಿತು. ಸೊ ಈ ರೀತಿ ನೋಡ್ತಾ ಹೋದರೆ ಬಹುಶಃ ಎಲ್ಲ ವಿಶ್ವದಲ್ಲಿರುವಂಥ, ಅದರಲ್ಲೂ ಕೂಡ T20ಯ ತಂಡದಲ್ಲಿರುವಂಥ ಎಲ್ಲ
ಪ್ಲೇಯರ್ಸು ಈಗ ಇಂಡಿಯಾದ ಬ್ಯಾಟಿಂಗ್ ಲೈನಪ್ಪನ್ನು ಆಡ್ತಿರೋಂಥ ರೀತಿ ಅವ್ರ ಅಗ್ರೆಷನ್ ನೋಡ್ತಾ ಹೋದರೆ ಭಯ ಆಗ್ತಾ ಇದೆ. ಮೊದಲ ಮ್ಯಾಚಲ್ಲಿ 230 ಪ್ಲಸ್ 238 ರನ್ಸ್ ಯಾವ ರೀತಿ ಆಡಿದ್ರು ಅನ್ನೋದು ಕೂಡ ಗೊತ್ತಿದೆ. ಬಟ್ ನ್ಯೂಜಿಲೆಂಡ್ ಬ್ಯಾಟಿಂಗ್ 40 ರನ್ನಿಂದ ಸೋಲನ್ನು ಅನುಭವಿಸ್ಬೇಕಾಯ್ತು. ಎರಡನೇ ಮ್ಯಾಚ್ 208 ರನ್. ನಾವು ಡಬಲ್ 208 ರನ್ ಹೊಡೆದಿದ್ದೀವಿ, ನಾವು ಕಾಂಪಿಟೇಷನ್ ಕೊಡ್ತೀವಿ, ಗ್ಯಾರಂಟಿ ಗೆಲ್ತೀವಿ ಅನ್ನೋಂಥ ಕಾನ್ಫಿಡೆನ್ಸ್ ಇತ್ತು. ಆದರೆ ಎರಡನೇ ಮ್ಯಾಚ್ ಏನಾಯಿತು, ಕೇವಲ 15 ಓವರ್ 1 ಬಾಲ್ಗೆ ಮ್ಯಾಚನ್ನೇ ಮುಗಿಸ್ಬಿಟ್ರು. ಆ ರೀತಿಯಾದಂಥ ವೀರಾವೇಶದ ಆಟವನ್ನು ಆಡಿದ್ದು ಯಾರು? ನೋ ಡೌಟ್ ಇಶಾನ್ ಕಿಶನ್. ಸೂರ್ಯಕುಮಾರ್ ಯಾದವ್ ಇನ್ನೂ ಒಂದು ಭಾಳ ಪ್ಲಸ್ ಪಾಯಿಂಟ್ ಏನು ಅಂದರೆ, ಕಳೆದ 22 ಇನ್ನಿಂಗ್ಸ್ಗಳಿಂದನೂ ಕೂಡ ಹೇಳ್ಕೊಳ್ಳುವಂಥ ಸಾಧನೆ ಆಗೇ ಇದ್ದಿಲ್ಲ, ಹೆಚ್ಚಿನ ರನ್ ಕೂಡ ಗಳಿಸಿದ್ದಿಲ್ಲ ಸೂರ್ಯಕುಮಾರ್ ಯಾದವ್. ಬೀಯಿಂಗ್ ಎ ಕ್ಯಾಪ್ಟನ್ ಫೇಲ್ಯೂರನ್ನು ಅನುಭವಿಸ್ತಾ ಇದ್ರು. ಸೊ ನಿನ್ನೆ ಅಂದರೆ ಈ ಹಿಂದಿನ ಎರಡನೇ ಮ್ಯಾಚಲ್ಲಿ ಮತ್ತು ಮೂರನೇ ಮ್ಯಾಚಲ್ಲಿ ಕಂಟಿನ್ಯೂಸ್ ಆಗಿ 50 ರನ್ಸನ್ನು ಹೊಡೆದಿದ್ದಾರೆ. ಸೊ ಈ ಮೂಲಕ ಮತ್ತೆ ಬ್ಯಾಕ್ ಟು ಫಾರ್ಮಿಗೆ ಬಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಒಬ್ಬರು ಫೇಲ್ಯೂರ್ ಆದರೆ ಇನ್ನೊಬ್ಬ ಬ್ಯಾಟ್ಸ್ಮನ್ ರೆಡಿಯಾಗಿರ್ತಾರೆ. ಅದೇ ರೀತಿಯಾದಂಥ ಸಿಚುವೇಶನ್ ಆಗಿದ್ದು ಇವತ್ತಿನ ಮ್ಯಾಚಲ್ಲೂ ಕೂಡ. ಸಂಜು ಸ್ಯಾಮ್ಸನ್ ಮೊದಲ ಬಾಲಿಗೆ ಬೋಲ್ಡ್ ಔಟ್ ಆದರು. ಸೊ ಎರಡನೇ ಬಾಲ್ ಡಿಫೆನ್ಸ್, ಮೂರನೇ ಬಾಲ್ 6 ಇಶಾನ್ ಕಿಶನ್ನಿಂದ. ಈ ರೀತಿ ಅಗ್ರೆಷನ್ ಆಟಕ್ಕೆ ನಿಜವಾಗ್ಲೂ ಕೂಡ ಇಂಗ್ಲೆಂಡ್ನ ಬ್ಯಾಟ್ಸ್ಮನ್ಗಳು, ಇಂಗ್ಲೆಂಡ್ ಟೀಮು ಬೇಸ್ಬಾಲ್ ಆಡ್ತೇವೆ ಅಂಥೇಳಿ ಟೆಸ್ಟ್ ಮ್ಯಾಚಲ್ಲಿ ಮ್ಯಾಕ್ಸಿಮಮ್ ಆ ಪ್ರಯತ್ನಗಳನ್ನೆಲ್ಲವೂ ಕೂಡ ಮಾಡಿದ್ರು. ಬಹುಶಃ ಇದು T20ಯ 8th ವಂಡರ್ ಬೇಸ್ಬಾಲ್ ಅನಿಸುತ್ತೆ. ಯಾಕಂದರೆ ಆ ರೀತಿಯಾದಂಥ 20 ಓವರಿಗೆ 153 ರನ್ನ 9 ವಿಕೆಟ್ ಕಳ್ಕೊಂಡು ಗಳಿಸಿದಂಥ ರನ್ನನ್ನು ಕೇವಲ 10 ಓವರಲ್ಲಿ 60 ಬಾಲಲ್ಲಿ 155 ರನ್ ನೋಡಿದ್ದಾರೆ. ಅದು 2 ವಿಕೆಟ್ ನಷ್ಟಕ್ಕೆ ಅಂತ ಅನ್ನೋದಾದರೆ ಇಂಡಿಯಾದ ಬ್ಯಾಟಿಂಗ್ ಹೇಗಿದೆ, ಸ್ಟ್ರೈಕ್ ರೇಟ್, ಇವತ್ತಿನ ಸ್ಟ್ರೈಕ್ ರೇಟ್ ಅಭಿಷೇಕ್ ಶರ್ಮಾದು 353 ಸ್ಟ್ರೈಕ್ ರೇಟ್ ಇದೆ. ಅದೇ ರೀತಿ ಸೂರ್ಯಕುಮಾರ್ ಯಾದವ್ ಆಲ್ಮೋಸ್ಟ್ ಗ್ರೌಂಡ್ನ ಎಲ್ಲ ಭಾಗಗಳಲ್ಲೂ ಕೂಡ ಅದ್ಭುತವಾದಂಥ ಶಾಟ್ಗಳನ್ನು ನೋಡಿದ್ರು. ಅದರಲ್ಲೂ ಕೂಡ ಇವತ್ತು ಅಭಿಷೇಕ್ ಶರ್ಮಾದ ಬ್ಯಾಟಿಂಗ್ ಇದೆಯಲ್ಲ, ನಿಮಗೆ ಲೆಗ್ ಸೈಡಿಗೆ ಬಂದು ಆಫ್ ಸೈಡಲ್ಲಿ ನಿಮಗೆ ಶಾಟ್ಗಳನ್ನು ಹೊಡಿತಾ ಇದ್ದ ರೀತಿ, ಯಾಕಂದರೆ ಆ ರೀತಿಯಾದಂಥ ಫೀಲ್ಡಿಂಗ್ ಇತ್ತು ಕೂಡ. ಇನ್ನೂ ಒಂದು ಮಿಡ್ಲಲ್ಲಿ ಸುನಿಲ್ ಗವಾಸ್ಕರ್ ಒಂದು ಕಾಮೆಂಟ್ರಿ ಮಾಡ್ತಾರೆ, 46 ಸಮಥಿಂಗ್ ಆಗಿರುತ್ತೆ ಸೂರ್ಯಕುಮಾರ್ ಯಾದವ್ಗೆ. ಸೊ ಆ ಕಾರಣಕ್ಕೆ ಒಂದೇ ಒಂದು ಸಿಂಗಲ್ ರನ್ನ ತೆಗೆದುಕೊಳ್ತಾರೆ. ಸೂರ್ಯಕುಮಾರ್ ಯಾದವ್ಗೆ ಅವಕಾಶ ಸಿಗಬೇಕು ಅಂಥೇಳಿ ಅಭಿಷೇಕ್ ಶರ್ಮಾ ಏನು ಮಾಡಿದ್ರು ಈ ಬಾಲು ಅಂಥೇಳಿ ಕಾಮೆಂಟೇಟರ್ ಇಬ್ಬರು ಕೂಡ ಮಾತಾಡ್ತಾರೆ. ಅಂದರೆ ಸಿಂಗಲ್ ರನ್ ಹೊಡೆದ್ರೆ ಆಶ್ಚರ್ಯ ಆಗ್ತಾ ಇದೆ ಅಲ್ಲ ಅಂಥೇಳಿ. ಯಾಕಂದರೆ ಆ ರೀತಿ ಹೈಲೈಟ್ಸನ್ನು ನೋಡೋ ರೀತಿಯಾಗಿ ಬಾಲ್ ಟು ಬಾಲ್ 4, 6 ಎಲ್ಲ ಕಡೆಗೂ ಕೂಡ ಹೊಡಿತಾ ಹೋದರೆ ನ್ಯೂಜಿಲೆಂಡ್ ಬಾಲರ್ಸ್ ಏನು ಮಾಡಬೇಕು ಅಂತೇಳಿ. ಜಾನ್ಸನ್ ಕೂಡ ODIಯಲ್ಲಿ ಮತ್ತು ಟೆಸ್ಟಲ್ಲಿ ತುಂಬಾ ಇಂಪ್ರೆಸಿವ್ ಆಗಿದ್ದವರು ಮತ್ತು ಭಾರತದ ಬ್ಯಾಟ್ಸ್ಮನ್ಗಳನ್ನು ಭಾಳಷ್ಟು ಕಾಡಿದವರು. ಸೊ ಅವರನ್ನು ಮೂರನೇ ಮ್ಯಾಚಲ್ಲಿ ಅವಕಾಶವನ್ನು ಮಾಡಿಕೊಟ್ರು, ಅವ್ರನ್ನೂ ಕೂಡ ಆ್ಯಡ್ ಮಾಡ್ಕೋಬೇಕು ಅಂತೇಳಿ. ಯಾಕಂದರೆ ಬ್ಯಾಟಿಂಗ್ ಕೂಡ ಇದೆ ಮತ್ತು ಬಾಲಿಂಗ್ ಕೂಡ ತುಂಬ ಪರಿಣಾಮಕಾರಿ ಇದೆ ಅಂಥೇಳಿ. ಬಟ್ ಅವರಿಂದನೂ ಕೂಡ ಹೇಳ್ಕೊಳ್ಳುವಂಥ ಬಾಲಿಂಗ್ ಏನು ಬರಲಿಲ್ಲ. ಅವ್ರಿಗೂ ಕೂಡ ಸರಿಯಾದಂಥ ಹೊಡೆತಗಳನ್ನೇ ಭಾರತದ ದಾಂಡಿಗರು ಹೊಡೆದ್ರು. 3 ಮ್ಯಾಚ್ ಈಗಾಗಲೇ ಆಲ್ಮೋಸ್ಟ್ 5 ಮ್ಯಾಚ್ಗಳಲ್ಲಿ 3 ಮ್ಯಾಚ್ ಇಂಡಿಯಾ ಗೆದ್ದಿದೆ. ಇನ್ನು 2 ಮ್ಯಾಚ್ಗಳು ಕೂಡ ನೋ ಡೌಟ್ ಈಸಿಯಾಗಿ ಗೆಲ್ಲುತ್ತೆ ಅಂತ ಅನಿಸ್ತಾ ಇದೆ. ಅದರಲ್ಲೂ ಕೂಡ ಇವತ್ತು ಬಾಲಿಂಗಲ್ಲಿ ಲೈನಪ್ಪಲ್ಲಿ ಚೇಂಜ್ ಮಾಡಿದರು. ವರುಣ್ ಚಕ್ರವರ್ತಿಯ ಬದಲಾಗಿ ರವಿ ಬಿಷ್ಣು ಅವರಿಗೆ ಅವಕಾಶವನ್ನು ಮಾಡಿಕೊಟ್ರು. ಸೊ ಈ ರೀತಿಯಾದಂಥ ಬದಲಾವಣೆಗಳು ಕೆಲವು ಸಾರಿ ಒಳ್ಳೆಯದು ಅಂತ ಅನಿಸುತ್ತೆ. ಬಟ್ ಕೆಲವು ಸಾರಿ ಯಾಕೆ ಮಾಡಿದ್ರು ಅಂತಲೂ ಕೂಡ ಪ್ರಶ್ನೆಗೆ ಒಳಗಾಗಬೇಕಾಗತ್ತೆ. ಆ ಪ್ರಶ್ನೆಗೆ ಅಭಿಮಾನಿಗಳು ಕೂಡ ಗೌತಮ್ ಗಂಭೀರ್ನ ಕೇಳುವಂಥ ಪ್ರಯತ್ನಗಳನ್ನು ಕೂಡ ಮಾಡ್ತಾರೆ. ಬಟ್ ಭಾರತದ ಅಭಿಮಾನಿಯಾಗಿ, ಅದರಲ್ಲೂ ಕೂಡ RCB ಅಭಿಮಾನಿಯಾಗಿದ್ದಂಥವ್ರು ಭಾರತದ ಅಭಿಮಾನಿಯಾಗಿ ಅಲ್ಲ, ಫಸ್ಟ್ ಅಫ್ಕೋರ್ಸ್ ಭಾರತದ ಅಭಿಮಾನಿನೇ, ಅದರಲ್ಲಿ ನೋ ಡೌಟ್. ಭಾರತದ ಅಭಿಮಾನಿಯಾಗಿ ನನ್ನ 30 ವರ್ಷದ ಕ್ರಿಕೆಟ್ ವೀಕ್ಷಣೆಯಲ್ಲಿ ಟೆಸ್ಟ್ ಮ್ಯಾಚನ್ನು ಬಾಲ್ ಟು ಬಾಲ್ ನೋಡ್ತಿದ್ದಂಥವನು, ಕಳೆದ 8ನೇ ಕ್ಲಾಸಿಂದನೂ ಕೂಡ ನೋಡ್ತಿದ್ದಂಥವನು. ಸೊ ಅಂಥವನು ಈ ರೀತಿಯಾದಂಥ ಬ್ಯಾಟಿಂಗ್, ಈ ರೀತಿಯಾದಂಥ ಮ್ಯಾಚನ್ನು ನಾನು ನೋಡೇ ಇಲ್ಲ ನನ್ನ ಜೀವನದಲ್ಲಿ. ಅದರಲ್ಲೂ ಕೂಡ ಫಸ್ಟ್, ಸೆಕೆಂಡ್, ಥರ್ಡ್ 3 ಮ್ಯಾಚಲ್ಲಿ ಇವತ್ತಿನ ಮ್ಯಾಚ್ ಅಂತೂ ಅದ್ಭುತ. ಎರಡನೇ ಮ್ಯಾಚು ಕೂಡ ಇನ್ನೂ ಅದ್ಭುತವಾದಂಥ ಮ್ಯಾಚ್ ಆಗಿತ್ತು. ಈ ರೀತಿಯಾದಂಥ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ನೋಡಿದ್ರೆ, ಅದರಲ್ಲೂ ಇವತ್ತು ಬಾಲಿಂಗ್ನ ಪರ್ಫಾರ್ಮೆನ್ಸು ಕೂಡ ತುಂಬಾ ಚೆನ್ನಾಗಿತ್ತು. ಈ ರೀತಿಯಾಗಿ ನಾನು ತುಂಬ ಎಕ್ಸೈಟ್ ಆಗಿದ್ದು. ಮತ್ತು ಇಂಡಿಯಾದ ಏನಪ್ಪ ಇಲ್ಲಿವರೆಗೆ ಅಂದರೆ ಆಸ್ಟ್ರೇಲಿಯಾ ವರ್ಸಸ್ ಸೌತ್ ಆಫ್ರಿಕಾ 470 ಸಮಥಿಂಗ್ ರನ್ ನೋಡಿದ್ರು, ಅದನ್ನು ಚೇಸ್ ಮಾಡಿದ್ರು. ಹರ್ಷಲ್ ಗಿಬ್ಸ್ ಸೇರಿದಂತೆ ಹೈಲಿ ಇಂಪಾಸಿಬಲ್ ಅಂತಲೇ ಅಂದ್ಕೊಂಡಿದ್ರು. ಆದರೆ ಹೈಲಿ ಇಂಪಾಸಿಬಲ್ ಟಾಸ್ಕನ್ನು ಅವರು ಚೇಸ್ ಮಾಡಿ ಗೆಲುವನ್ನು ಸಾಧಿಸಿದರು.
ಸೊ ಆ ರೀತಿಯಾದಂಥ ಮ್ಯಾಚ್ ನಿಜವಾಗ್ಲೂ ಕೂಡ ತುಂಬ ಸಿಗುತ್ತೆ ಅಂತೇಳಿ ಭಾವಿಸಿದ್ದೆ. ಬಟ್ 3 ಮ್ಯಾಚಲ್ಲೂ ಕೂಡ ಇಂಡಿಯಾದ ಡಾಮಿನೇಷನ್ ತುಂಬಾ ಚೆನ್ನಾಗಿತ್ತು. ಎಲ್ಲೂ ಕೂಡ ಅವರಿಗೆ ಅವಕಾಶವನ್ನು ಮಾಡಿಕೊಡ್ಲಿಲ್ಲ. ಬ್ಯಾಟಿಂಗಲ್ಲಿರ್ಬೋದು, ಬಾಲಿಂಗಲ್ಲಿರ್ಬೋದು, ಈವನ್ ನಿಮ್ಮ ಫೀಲ್ಡಿಂಗಲ್ಲೂ ಕೂಡ ಹೇಳ್ಕೊಳ್ಳುವಂಥ ಫೀಲ್ಡಿಂಗ್ ಆಗಿಲ್ಲ. ಬಟ್ ಇಂಡಿಯಾದ ಫೀಲ್ಡರ್ಸ್ ತುಂಬ ಚೆನ್ನಾಗೇ ಫೀಲ್ಡಿಂಗ್ ಮಾಡಿದ್ದಾರೆ. 3 ಮ್ಯಾಚ್ ನೋಡಿದ್ರೆ ನಿಜವಾಗ್ಲೂ ಕೂಡ ಒಬ್ಬ ಭಾರತೀಯ ಕ್ರಿಕೆಟ್ ಅಭಿಮಾನಿಗೆ ಏನು ಬೇಕೋ ಅದೆಲ್ಲದು ಕೂಡ ಸಿಗ್ತಾ ಇದೆ. ಅದರಲ್ಲೂ ಕೂಡ ಪಾಕಿಸ್ತಾನದ ನಿಮಗೆ ವಿಶ್ಲೇಷಕರು, ಪಾಕಿಸ್ತಾನದಲ್ಲಿ ಕ್ರಿಕೆಟ್ ವಿಶ್ಲೇಷಕರು ಇದ್ದಾರಲ್ಲ, ಅವರಂತೂ ಇಂಡಿಯಾದ ಬ್ಯಾಟಿಂಗ್ ಮತ್ತು ಈ ರೀತಿಯಾದಂಥ ಅಗ್ರೆಷನ್ನ ಆಡ್ತಾ ಇರೋದು ನೋಡಿದ್ರೆ ಇನ್ನು ಉಳಿದಂಥವ್ರ ಪರಿಸ್ಥಿತಿ ಏನಾಗ್ಬೋದು, ಇನ್ನು ಉಳಿದಂಥ ಭಾರತದ ಪರಿಸ್ಥಿತಿ ಏನಾಗ್ಬೋದು ಅಂತೇಳಿ. ನಾ ಹಿಂದೆ ಸನತ್ ಜಯಸೂರ್ಯ, ಅರ್ಜುನ್ ರಣತುಂಗ ಈ ರೀತಿ 2008 ವರ್ಲ್ಡ್ ಕಪ್ಪಲ್ಲಿ ಆಡಿದಂಥ ರೀತಿ ಇದೆಯಲ್ಲ, ಅದು ಕೂಡ ಅಗ್ರೆಸಿವ್ ಆಗಿತ್ತು. ಅದನ್ನು ಮೀರಿಸುವಂಥ ಅಗ್ರೆಸಿವ್ ಇದೆ. T20ಯ ಫಾರ್ಮ್ಯಾಟನ್ನೇ ನಿಜವಾಗ್ಲೂ ಕೂಡ ಬಾಲರ್ಗೆ ಮರ್ಯಾದೆನೇ ಇಲ್ಲ ಅನ್ನೋ ರೀತಿಯಾದಂಥ ಸಿಚುವೇಶನ್ ನ್ಯೂಜಿಲೆಂಡ್ ಬಾಲರ್ಗಳಿಗೆ. ಬಟ್ ಇಂಡಿಯಾದ ಬಾಲರ್ ಇವತ್ತಿನ ಮ್ಯಾಚಲ್ಲಿ ಅದ್ಭುತವಾದಂಥ ಪ್ರದರ್ಶನ ಮಾಡಿದ್ದಾರೆ. ಬುಮ್ರಾ 3 ವಿಕೆಟ್ ತೆಗೆದುಕೊಂಡಿದ್ದಾರೆ, ರವಿ ಬಿಷ್ಣು 2 ವಿಕೆಟನ್ನು ತೆಗೆದುಕೊಂಡಿದ್ದಾರೆ. ಹರ್ಷಿತ್ ರಾಣಾ ಸ್ವಲ್ಪ ಹೆಚ್ಚು ದುಬಾರಿ ಅಂತ ಅನಿಸಿದ್ರು ಕೂಡ ರನ್ಗಳನ್ನು ಕೊಡುವಲ್ಲಿ ವಿಕೆಟ್ಗಳನ್ನು ಪಡಿತಾ ಇದ್ದಾರೆ. ಸೊ ಇನ್ನೊಂದಷ್ಟು ಬಾಲಿಂಗಲ್ಲಿ ಅವರಿಗೆ ಒಳ್ಳೆ ಗೈಡೆನ್ಸ್ ಸಿಕ್ತು ಅನ್ನೋದಾದರೆ T20ಯ ವರ್ಲ್ಡ್ ಕಪ್ಪಲ್ಲಿ ಖಂಡಿತ ನಮಗೆ ಈ ಕಾನ್ಫಿಡೆನ್ಸ್ ಹೇಳ್ತಾ ಇದೆ, ಈ ಕಾನ್ಫಿಡೆನ್ಸ್ ಇದೆ, ಈ ಬಾರಿ T20 ವರ್ಲ್ಡ್ ಕಪ್ ಮತ್ತೊಮ್ಮೆ ನಮಗೆ ಅಂತಾನೆ. ವಿಶ್ ಯು ಆಲ್ ದಿ ಬೆಸ್ಟ್ ಟೀಮ್ ಇಂಡಿಯಾ. ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ಶರಣು ಹಂಪಿ, ನ್ಯೂಸ್ 18.